ಅವ್ನ್ ನಮ್ ಭೂಮಿನ ಅವ್ನ್ ಮಾಡಕ್ ಅವನ್ ಯಾರು? ಅವನ ಹತ್ರ ಏನು ಹೋಗಿದೀವಿ, ನಮ್ಮ ಸಾಲ ಮಾಡ್ಕೊಂಡಿದೀವಿ, ದುಡ್ಡು ಕೊಡಿ, ನಮ್ ಕಷ್ಟ ಅದೇ ಅಂತಂದ ಕೇಳ್ಕೊಂಡಿದೀವ? ಅವನು 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಜಮೀನು ಅಂತ ಬಿಟ್ಕೊಡಕ್ ಸಾಧ್ಯವಿಲ್ಲ. ನಾವು ಅವ್ನ ದೊಡ್ಡನೆ ತಗೊಂಡ್ರೆ ನಾವು ಗೊದಮಂಡೆ ತಗೋತೀವಿ. ನಮಗೂ ಕೈ ಕಾಲು ಶಕ್ತಿ ಕೊಟ್ಟವನೆ, ನಾವು ಗೊದಮಂಡೆ ತಗೋತೀವಿ. ಅವನ ಆಟ ಗೆಲ್ತದ, ನಮ್ಮ ಆಟ ಗೆಲ್ತದ, ನೋಡೇ ಬಿಡಾನೆ. ನಾನು 1 ಅಕ್ಷರ ಇಲ್ಲ, ನಾನು ಒಂದ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ರೇಷ್ಮೆಯಲ್ಲಿ. ಅವ್ನ್ ಕೊಡೋದು 2 ಕೋಟಿ, 2 ವರ್ಷಕ್ಕೆ ಎತ್ಕೋತೀನಿ. ಅವ್ನ್ 2 ಕೋಟಿ ಕೊಟ್ಟುಟ್ಮೇಲೆ ನನ್ನ ಮಕ್ಕಳು ಚೂರಿ ಹಾಕ್ತಾರೆ. ನಾವು DK ಶಿವಕುಮಾರ್ನು ಕರೀಲಿಲ್ಲ ಅಕ್ವರೇಷನ್ ಮಾಡ್ಕೊಳ್ಳಿ ಅಂತ, ಬಾಲಕೃಷ್ಣನು ಕರೀಲಿಲ್ಲ, ಕುಮಾರಸ್ವಾಮಿನೂ ಕರೀಲಿಲ್ಲ. ನಾವು ರೇಷ್ಮೆ ಬೆಳಿತೀವಿ, ಹಸ್ಕೊಳ್ ಕಟ್ಕೊಂಡಿದೀವಿ, ನಮ್ ಜೀವನ ನಾವು ಕಟ್ಕೊಂಡು ಹೋಯ್ತಾ ಇದೀವಿ. ಅವ್ನ್ ನಮ್ ಭೂಮಿನ ಅವ್ನ್ ಮಾಡಕ್ ಅವನ್ ಯಾರು? ಅವನ ಹತ್ರ ಏನು ಹೋಗಿದೀವಿ, ನಮ್ಮ ಸಾಲ ಮಾಡ್ಕೊಂಡಿದೀವಿ, ದುಡ್ಡು ಕೊಡಿ, ನಮ್ ಕಷ್ಟ ಅದೇ ಅಂತಂದ ಕೇಳ್ಕೊಂಡಿದೀವ? ನಾವೇನು ಕೇಳ್ಕೊಳ್ಳಿಲ್ಲ. ನಮ್ ಜಮೀನ್ ನಮ್ಗೆ ಬಿಟ್ಕೊಟ್ಟು ಬಿಡ್ಲಿ ಅಷ್ಟೇನೆ. ಅವನು 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಜಮೀನು ಅಂತ ಬಿಟ್ಕೊಡಕ್ ಸಾಧ್ಯವಿಲ್ಲ. ನಾವು ಯಾವತ್ತೂ ವಿರೋಧನೆ ಮಾಡ್ತಿರೋದು. ಅವ್ನು ಏನೇ ಮಾಡ್ಲಿ ನಾವು ಜಮೀನಂತೂ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವನು ಇದು ರಿಜರ್ವ್ ತಂದಿರ್ತಾನ, ರಿಜರ್ವ್ಗೂ ಎದ್ರಲ್ಲ ನಾವು. ಗೋಲಿಬರ್ ಮಾಡ್ತಾನ, ಗೋಲಿಬರ್ಗೂ ಎದ್ರಲ್ಲ ನಾವು. ಅವ್ನ ದೊಡ್ಡನೆ ತಗೊಂಡ್ರೆ ನಾವು ಗೊದಮಂಡೆ ತಗೋತೀವಿ. ನಮಗೂ ಕೈ ಕಾಲು ಶಕ್ತಿ ಕೊಟ್ಟವನೆ, ನಾವು ಗೊದಮಂಡೆ ತಗೋತೀವಿ. ಅವನ ಆಟ ಗೆಲ್ತದ, ನಮ್ಮ ಆಟ ಗೆಲ್ತದ, ನೋಡೇ ಬಿಡಾನೆ. ಓಪನ್ ಚಾಲೆಂಜ್ DK ಶಿವಕುಮಾರ್. ಓಪನ್ ಚಾಲೆಂಜ್. ನಾವು ತಾಳ್ಮೆಯಿಂದ ನಾವು ಸೋರ್ಸ್ಕೊಂಡೆ ಬಂದ ಅವ್ನ ಕೋರ್ಟ್ಗೆ ಚಪ್ಪಲಿ ನೋಡಿಲ್ವ, ಇನ್ನೊಂದ್ ಮಾಡ್ಲಿಲ್ಲ ಅಣ್ಣ ಅಂದ್ಕೊಂಡೆ ಕಾಲ ಕಳ್ಕೊ ಬಂದ. ಇನ್ಮೇಲೆ ನಮ್ಮ ಮೇಲೆ ವಿರೋಧ ಮಾಡಕ್ ಬಂದ್ರೆ ನಾವು ಅವ್ನ ಮೇಲೆ ತಿರುಗಿ ಬೀಳ್ತೀವಿ. ಈ ಪೊಲೀಸ್ ಗಿಲೀಸ್ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಬಿಡಿ, ಪೊಲೀಸ್ನವ್ರು ಎಲ್ಲಿಂದ ಬಂದವ್ರೆ? ನಮ್ಮ ಸ್ಥಳದವ್ರೆ ಅಲ್ವಾ? ಅವ್ರೇನ್ ಮಾಡ್ಬಿಡ್ತಾರೆ? ನಮ್ನ ಸಹಿಸ್ತಾರ? ಅವ್ರು ರೈತರ ಮಕ್ಳು ತಾನೆ. ನಮ್ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ, ಅವ್ರ ಕಷ್ಟ ಸುಖ ನಾವು ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಕಾಕಿ ಬಟ್ಟೆ ಎಲ್ಲಾರು ತೊಟ್ಕೋಬಹುದು. ಅಧಿಕಾರ ಅದೇನ್ಬಿಟ್ಟು ಏನ್ ಬೇಕಾದ್ರೂ ಮಾಡೋದಲ್ಲ. ನೋಡ್ಬೇಕು, ಸ್ಥಳ ಬಂದು ಪರಿಶೀಲನೆ ಮಾಡ್ಬೇಕು. ರೈತರು ಅಲ್ವೋ, ಏನ್ ಬೆಳಿತಾರೆ, ಏನ್ ಬೆಳೆಯಲ್ಲ ಅಂತ ಬಂದ್ ನೋಡ್ಬೇಕು. ನಾನು 1 ಅಕ್ಷರ ಇಲ್ಲ, ನಾನು ಒಂದ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ರೇಷ್ಮೆಯಲ್ಲಿ. ಅವ್ನ್ ಕೊಡೋದು 2 ಕೋಟಿ, 2 ವರ್ಷಕ್ಕೆ ಎತ್ಕೋತೀನಿ. ಆಮೇಲೆ ಅವ್ನ್ 2 ಕೋಟಿ ಕೊಟ್ಟುಟ್ಮೇಲೆ ನನ್ನ ಮಕ್ಕಳು ಚೂರಿ ಹಾಕ್ತಾರೆ, ನನ್ ದುಡ್ಡು ಕೊಡಿ ಅಂತ. ಕೊಟ್ಟೋದ್ಮೇಲೆ ನಾವು ಸೊತ್ತೋಯ್ತೀವಿ, ಅವ್ರ ದುಡ್ಡು ಎತ್ಕೊಂಡು ಮಜಾ ಮಾಡ್ಕೊಂಡು ಅವ್ರ ಪಡಿ ಎಂಜಾಯ್ ಮಾಡ್ತಾರೆ. ನೀವು ಯಾವ ಕಾರಣಕ್ಕೂ ಬಿಡಲ್ಲ ಜಮೀನು? ಕಾರಣಕ್ಕೂ ಬಿಡಲ್ಲ ಸರ್. ನಾವು ಅವ್ನ ಏನ್ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಎಷ್ಟು ಹಾಲು ತಂದ್ರಿ ತಾತ? ಈ ಕಡೆ 3 ಎಕರೆ ಇದೆ. 3 ಎಕರೆ. ಹಾಲು ಎಷ್ಟು ತಂದ್ರಿ ಈಗ? ಹಾ? ಹಾಲು ಎಷ್ಟು ತಂದ್ರಿ? ಹಾಲು ಒಂದ್ 5 ಲೀಟರ್, ಬೆಳಗ್ಗೆ ಒಂದ್ ಸಾಯಂಕಾಲ ಒಂದ್ 5 ಲೀಟರ್ ಆಯ್ತು. 10 ಲೀಟರ್ ಆಯ್ತಿರಿ. 3 ಎಕರೆ ಜಮೀನ್ ಐತೆ. ಹಸ ಎಷ್ಟು ಕಟ್ಟಿದ್ರಿ? ಒಂದ್ 4 ಇದೆ. ಎಷ್ಟು ಜಮೀನು? ಅದ್ರಲ್ಲಿ ಎಷ್ಟು ಹುಲ್ಲು ಎಷ್ಟು ಬೆಳಿತೀರಿ? ಹುಲ್ಲು ಒಂದು ಅರ್ಧ ಹುಲ್ಲು ಬೆಳಿತೀವಿ, ಇನ್ನು ಅರ್ಧ ರಾಗಿ ಅದು ಬೆಳೆ ಬೆಳಿತೀವಿ. ಎಲ್ಲ ಬೆಳ್ಕೊಂಡಿದ್ರಿ. ಎಷ್ಟು ಮಕ್ಳು? 2 ಇಬ್ರು. ಈಗ ಜಮೀನೆಲ್ಲ ಹೋಗ್ಬಿಟ್ರೆ ಏನ್ ಮಾಡ್ತೀರಿ ಮುಂದಕ್ಕೆ? ಜಮೀನೆಲ್ಲ ಹೋಗ್ಬಿಟ್ರೆ ಹೋಗಕ್ಕೆಲ್ಲ ಐತದೆ, ನಾವು ಬಿಡ್ತಾ ಇಲ್ವಲ್ಲ. ನೀವು ಬಿಡ್ತಾ ಇಲ್ಲ, ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಅಂತ ಅಂದ್ರೆ ನಾವು ಬಿಡಕ್ ಸಾಧ್ಯವಿಲ್ಲ. ದುಡ್ಡು ಕೊಡ್ತಾರೆ, ಬೇರೆ ಕಡೆ ಜಮೀನ್ ತೆಗಿಯಕ್ ಹೋಗಕ್ ಆಗಲ್ಲ. ನಮ್ ಸ್ಥಳ ಬಿಟ್ಟು ನಾವು ಹೋಗಲ್ಲ. ಅದರಿಂದ ನಾವ್ ಏನಾಯ್ತದೆ, ನಾವು ದುಡ್ಡು ಹೊತ್ಕೊಂಡು ತಿರ್ಗಕ್ ಆಗಲ್ಲ. ಊರುಟ್ಟಿ ಬೆಳೆ ಎಲ್ಲೂ ಸಿಗಲ್ಲ ಜಮೀನುಗಳು, ಕೊಡಲ್ರು, ಯಾರು ಕೊಡಲ್ರು ಅವ್ರವ್ರ ಜಮೀನುಗಳು. ಆದ್ರಿಂದ ನಾವು ಜಮೀನುಗಳು ಕೊಡೋದು ಬೇಡ, ಅವ್ರು ದುಡ್ಡು ಕೊಡೋದು ಬೇಡ, ನಾವು ಮಜಾ ಮಾಡೋದು ಬೇಡ, ನಾವು ಖರ್ಚು ಮಾಡೋದು ಬೇಡ. ದುಡ್ಡು ಇವತ್ತಿರ್ತದೆ, ನಾಳೆ ಹೋಯ್ತದೆ. ದುಡ್ಡು ಯಾವ್ದೇ ಕಾರಣಕ್ಕೂ ಹತ್ರ ನಿಲ್ಲಲ್ಲ ನಮ್ಮ ಹತ್ರ ದುಡ್ಡು. ಈಗ ಸುಮಾರು ದಿನ ಜಮೀನು ಸಿಗಲ್ಲ, ತಿರ್ಗ್ತೀವಿ, ದುಡ್ಡು ಕೊಟ್ಬಿಡ್ತಾರೆ ಇವತ್ತು. ನಾಳೆ ದಿನ ಜಮೀನುಗಳಿಗೆ ನಾವು ಈ ಸುತ್ತೆಲ್ಲ ತಿರುಗಿ ಬರ್ಬೇಕು, ಎಲ್ಲೂ ಕೊಡಲ್ಲ. ಈಗ ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ. ಯಾವ ಕೋಟಿ ಕೊಟ್ರು ನಮ್ಮ ಹತ್ರ ಇರಲ್ಲ. ದುಡ್ಡು ಏನು ಬೇಡ. ನಾವು ದುಡ್ಡು ಕೊಟ್ರು ಅವ್ರು 3 ಕೋಟಿ 10 ಕೋಟಿ ಎಲ್ಲ ಎಷ್ಟು ದುಡಿದ್ರು ನಮ್ಮ ಹತ್ರ ಏನ್ ದುಡ್ಕೊಂಡು ಅಲ್ಲಿ ತಿಂತೀವೋ ಅದು ಮುಂದಕ್ಕೆ ನಮ್ಮ ಮಕ್ಳಿಗೆ ಎಲ್ಲ ದುಡ್ಡು. ಜಮೀನ್ ಇದ್ರೆ ಒಂದ್ ಆಧಾರ. ಈಗ ಏನ್ ಗೊತ್ತಾ, ಇಲ್ಲೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಬರ್ತಾವಂತೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು. ಆ ಬಿಲ್ಡಿಂಗ್ ಅಲ್ಲಿ ನಿಮ್ಗೊಂದು ಫ್ಲಾಟ್ ಕೊಟ್ಬಿಟ್ಟು ಇಲ್ಲಿ ಸುಮ್ನೆ ಆರಾಮ್ ಮಲ್ಕೊಳ್ಳಿ, ತಿಂಗಳ 2-3 ಸಾವಿರ ರೂಪಾಯಿ ಹಾಕ್ತಿವಿ ಹೆಂಗಸರಿಗೆ ಹಾಕ್ತಿವಿ. ಬಿಲ್ಡಿಂಗ್ ಮೇಲೆ ಮನೆ ಕೊಂಡ್ರು ಸಾವು ಯಾವತ್ತೂ ತಪ್ಪುದಲ್ಲ. ಇಲ್ಲ ಆಕಾಶದಲ್ಲಿ ಮನೆ ಕೊಂಡ್ರು LOC ಕೊಂಡ್ರು ಸಾವು ಬಿಡಲ್ಲ. ಬಿಲ್ಡಿಂಗ್ ಅಲ್ಲೂ ಸಾಯ್ತಾರೆ, ನಾವು ಬೇರೆ ಗುಡಿಸಲು ಇದ್ರು ಸತ್ತೋಯ್ತೀವಿ. ಆದ್ರೆ ನಮ್ಗೆ ಆಧಾರ ಇರೋ ಜಮೀನು ಆಧಾರ ಮಾತ್ರ ನಾವು ಬಿಟ್ಕೊಡಕ್ ಆಗಲ್ಲ.